Radio City. ಐಸ್ ಕ್ರೀಮ್ ಅಂದ್ರೆ ಯಾರಿಗಿಷ್ಟ ಇಲ್ಲ? ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 24 ಗಂಟೆ ಐಸ್ ಕ್ರೀಮ್ ಕೊಟ್ಟರು ತಿನ್ನೋರಿದ್ದಾರೆ. ಮಳೆ ಇರ್ಲಿ, ಬಿಸಿಲಿರಿ, ಚಳಿಗಾಲ ಇರ್ಲಿ ಅಥವಾ ಯಾವುದೇ ಕಾಲ ಇರ್ಲಿ, ಐಸ್ ಕ್ರೀಮ್ಗೆ ನೋ ಅಂತ ಯಾರು ಹೇಳೋದಿಲ್ಲ. ಇಲ್ಲಿ ತನಕ ನಾವು ವೆರೈಟೀಸ್ ಆಫ್ ಐಸ್ ಕ್ರೀಮ್ ಅನ್ನ ತಿಂದಿದ್ವಿ, ಬೇರೆ ಬೇರೆ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಅನ್ನ ತಿಂದಿದ್ವಿ. ಎಲ್ಲಾ ಪ್ರೊಫೆಷನ್ ಅವರು ಕೂಡ ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತಾರೆ. ಅರೆ, ಐಸ್ ಕ್ರೀಮ್ಗೂ ಪ್ರೊಫೆಷನ್ಗೂ ಎಲ್ಲಿಂದ ಸಂಬಂಧ, ಯಾಕೆ ರಜಸ್ ಇದನ್ನ ಹೇಳ್ತಾ ಇದ್ದೇನೆ ಅಂತ ನೀವ್ ಕೇಳ್ಬೋದು. ಆದ್ರೆ ವಾಟ್ ಇಫ್ ಐ ಟೆಲ್ ಯು, ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋದೇ ಒಂದು ಪ್ರೊಫೆಷನ್ ಇದೆ ಅಂತ? ಖಂಡಿತವಾಗ್ಲೂ ಹೌದು. ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋದು ಕೂಡ ಒಂದು ಪ್ರೊಫೆಷನ್. ಇವ್ರನ್ನ ಐಸ್ ಕ್ರೀಮ್ ಟೇಸ್ಟರ್ ಅಂತ ಕರೀತಾರೆ. ಇವ್ರ ಕೆಲ್ಸನೇ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಐಸ್ ಕ್ರೀಮ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಚಾಕ್ಲೇಟ್, ವೆನಿಲಾ, ಹೀಗೆ ಸಾಕಷ್ಟು ಫ್ಲೇವರ್ ಗಳಿದೆ. ಅಂಡ್ ಒಬ್ಬೊಬ್ರಿಗೆ ಒಂದೊಂದು ಫ್ಲೇವರ್ ಆಫ್ ಐಸ್ ಕ್ರೀಮ್ ಇಷ್ಟ ಇರುತ್ತೆ. ಪ್ರಪಂಚದಲ್ಲಿ ಯಾವ ಕೆಲ್ಸನೂ ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಈಸಿ ಆಗಿರುವಂತ ಕೆಲಸ ಅಂದ್ರೆ ಇದೇನೆ, ಅಂದ್ರೆ ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋದು. ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋದು ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಳ ಬೇರೆ ಸಿಗತ್ರಿ. ಪ್ರಪಂಚದಲ್ಲಿ ಹಲವಾರು ವಿಚಿತ್ರ ಉದ್ಯೋಗಗಳಿದೆ. ಅದರಲ್ಲಿ ಐಸ್ ಕ್ರೀಮ್ ನ ಟೇಸ್ಟ್ ಮಾಡೋದು ಕೂಡ ಒಂದು ಪ್ರೊಫೆಷನ್. ಪ್ರಪಂಚದಲ್ಲಿರುವಂತಹ ಸಾಕಷ್ಟು ಐಸ್ ಕ್ರೀಮ್ ಬ್ರ್ಯಾಂಡ್ಗಳು ಈ ಐಸ್ ಕ್ರೀಮ್ ಟೇಸ್ಟರ್ ಅನ್ನ ಎಂಪ್ಲಾಯ್ ಆಗಿ ತಗೋತಾರೆ. ಈವನ್ ಇಂಡಿಯಾದ ಸಾಕಷ್ಟು ಕಂಪನೀಸ್ ಅಲ್ಲೂ ಕೂಡ ಈ ಒಂದು ಎಂಪ್ಲಾಯ್ಮೆಂಟ್ ಖಾಯಂ ಆಗಿರುತ್ತೆ. ಈ ರೀತಿ ಹೈರ್ ಮಾಡುವಂತ ಎಂಪ್ಲಾಯೀಸ್ ಗಳಿಗೆ ಐಸ್ ಕ್ರೀಮ್ ಬಗ್ಗೆ ನಾಲೆಡ್ಜ್ ಇರಬೇಕು, ಫ್ಲೇವರ್ಸ್ ಗಳ ಬಗ್ಗೆ ನಾಲೆಡ್ಜ್ ಇರಬೇಕು. ಇವ್ರು ಮಾಡುವಂತ ಕೆಲಸ ಏನು ಅಂದ್ರೆ ಐಸ್ ಕ್ರೀಮ್ ಜನಕ್ಕೆ ಯಾವ ರೀತಿ ಇಷ್ಟ ಆಗತ್ತೆ, ಯಾವ ಫ್ಲೇವರ್ಸ್ ಇಷ್ಟ ಆಗತ್ತೆ, ಯಾವ 2 ಫ್ಲೇವರ್ ನ ಜನಕ್ಕೆ ಕೊಟ್ರೆ ಇಷ್ಟ ಆಗತ್ತೆ, ಇದನ್ನೆಲ್ಲ ರಿಸರ್ಚ್ ಮಾಡೋದು. ನೀವು ಸಾಕಷ್ಟು ಐಸ್ ಕ್ರೀಮ್ ಬ್ರ್ಯಾಂಡ್ಸ್ ಗಳು ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಅನ್ನ ಸರ್ವ್ ಮಾಡ್ತಾರೆ. ಆ ರಿಸರ್ಚ್ ಅನ್ನ ಮಾಡೋದೇ ಈ ಐಸ್ ಕ್ರೀಮ್ ಟೇಸ್ಟರ್ಸ್. ಈ ಒಂದು ಕೆಲಸ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ರುಚಿ ನೋಡೋದು ಸುಲಭದ ಮಾತಲ್ಲ. ಅದರಲ್ಲೂ ಜನರಿಗೆ ಇಷ್ಟ ಆಗುವಂತ ಐಸ್ ಕ್ರೀಮ್ ಅನ್ನ ಸರ್ವ್ ಮಾಡೋದಕ್ಕೆ ಐಸ್ ಕ್ರೀಮ್ ಕಂಪನೀಸ್ ಶತಾಯಗತಾಯ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಅದಕ್ಕೆ ಪೂರಕವಾಗಿ ಐಸ್ ಕ್ರೀಮ್ ನ ಟೇಸ್ಟ್ ಮಾಡುವಂತ ಎಂಪ್ಲಾಯಿ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಆ ಒಂದು ಆಧಾರದ ಮೇಲೆ ಐಸ್ ಕ್ರೀಮ್ ಮಾರುಕಟ್ಟೆಗೆ ಬರೋದು. ಹಲವಾರು ಐಸ್ ಕ್ರೀಮ್ ಕಂಪನೀಸ್ ತಮ್ಮ ಕಂಪನಿಗೆ ಬೇಕಾದಂತಹ ಈ ಹೆಲ್ತ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸ್ಕೊಳ್ತಾರೆ. ಅದಕ್ಕೆ ಎಂಪ್ಲಾಯ್ಮೆಂಟ್ ಅನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಫುಡ್ ಸೈನ್ಸ್ ಅಲ್ಲಿ ಡಿಗ್ರಿನ ಪಡೆದವ್ರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ. ಇನ್ನು ಎಷ್ಟು ಸಂಬಳ ಕೊಡ್ತಾರೆ ಅಂತ ನೀವು ಕೇಳಿದ್ರೆ ಸಾವಿರಾರು ರೂಪಾಯಿಂದ ಲಕ್ಷಾಂತರ ರೂಪಾಯಿ ತನಕ ಈ ಐಸ್ ಕ್ರೀಮ್ ಟೇಸ್ಟರ್ಸ್ ದುಡಿತಾರೆ. Radio City.